ಸರ್ ನನ್ನ ಲಿಂಗ ತುಂಬ ಚಿಕ್ಕದಿದೆ, ಸೈಜ್ ಬೆಳೆಸ್ಬೇಕು, ಪೆನಿಸ್ ಸೈಜ್ ಬೆಳೆಸ್ಬೇಕು, ಆಫ್ರಿಕನ್ ಥರ ಯುರೋಪಿಯನ್ ಥರ 8 ಇಂಚಿ 10 ಇಂಚಿ ಇರಬೇಕಂತ. ನನ್ನ ವೈಫ್ ನನ್ನ ಸೈಜ್ ತುಂಬ ಚಿಕ್ಕದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಪಾರ್ಟ್ನರ್ ನಮ್ಮ ಸೈಜ್ ತುಂಬ ಚಿಕ್ಕಾಗಿದೆ ಅಂತ ಹೇಳ್ತಾರೆ. ಏನಾದ್ರೂ ಮಾಡಿ ಸರ್ ನನ್ನ ಸೈಜ್ನ ಇಂಪ್ರೂವ್ ಮಾಡಿ ಸರ್ ಅಂತ. ಪೆನಿಸ್ ಸೈಜ್ ತುಂಬಾ ದಪ್ಪ ಮತ್ತು ಉದ್ದ ಆಗೋದು ಒಂದು ಸೀಕ್ರೆಟ್ ಏನಿದೆಯಲ್ಲ, ಇವತ್ತು ನಾನು ನಿಮ್ಗೆ ಎದುರು ರಿವೀಲ್ ಮಾಡ್ತಾ ಇದ್ದೀನಿ. ಈ ಪ್ರಯೋಗ ನೀವು ದಿನನಿಮಿತ್ತ ನೀವು ಮನೆಯಲ್ಲಿ ಮಾಡಿಬಿಟ್ರೆ ಎಲ್ಲ ನಿಮ್ಮ ಮನೆಯಲ್ಲಿನೇ ಅವೈಲೇಬಲ್ ಇದೆ. ನಾನು ಜಸ್ಟ್ ಹೇಳ್ಕೊಡ್ಬೇಕು ಈ ತರ ಮಾಡ್ಬೇಕಂದ್ರೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲೆ, ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಎಷ್ಟೋ ಪೇಷಂಟ್ಸು ಅಥವಾ ಎಷ್ಟೋ ಹುಡುಗರು ಫೋನ್ ಮಾಡ್ತಾರೆ, ಸರ್ ನನ್ನ ಲಿಂಗ ತುಂಬ ಚಿಕ್ಕದಿದೆ, ಸೈಜ್ ಬೆಳೆಸ್ಬೇಕು, ಪೆನಿಸ್ ಸೈಜ್ ಬೆಳೆಸ್ಬೇಕು, ಏನಾದರೂ ಮನೆ ಮದ್ದು ಹೇಳಿ ಸರ್. ಎಷ್ಟೋ ಸರ್ತಿ ಹೇಳ್ತೀನಿ ನಾನು ಹುಡುಗರಿಗೆ, ಇಲ್ಲ ಕಣೋ ನಿನ್ನ ಸೈಜ್ ಮುಖ್ಯ ಇಲ್ಲ, ಸ್ಟ್ಯಾಮಿನಾ ಮುಖ್ಯ. ಸ್ಟ್ಯಾಮಿನಾನ ಇಂಪ್ರೂವ್ ಮಾಡು, ಸೈಜ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, 3 ಇಂಚಿ 4 ಇಂಚಿ ಇದ್ರೆ ಸಾಕು ಅಷ್ಟೇ ಅಂದರೆ. ಇಲ್ಲ ಸರ್, ನನಗೆ ಸೈಜ್ ಜಾಸ್ತಿ ಮಾಡಲೇಬೇಕು. ನೀವು ಏನಾದರೂ ಮನೆ ಮಧ್ಯೆ ಹೇಳಿ ಸರ್. ಎಲ್ಲರಿಗೆ ಪರ್ಸನಲಿ ಹೇಳಿ 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 ಸಾಕಾಗ್ತಾ ಇದೆ. ಅದಕ್ಕೆ ಇವಾಗ ನಾನೇ ಒಂದು ಮನೆ ಮದ್ದು ನಿಮ್ಮ ಎದುರೇ ಡೆಮೋ ಮಾಡಿ ತೋರಿಸ್ತೀನಿ. ದಿನ ಮಾಡಿ. ಆಫ್ರಿಕನ್, ಇದು ಒಂದು ಆಫ್ರಿಕಾದ ಏನಿದೆಯಲ್ಲ ಮನೆ ಮದ್ದು, ಆಫ್ರಿಕನ್ ಏನು ಹುಡುಗರು ಇರ್ತಾರೆ ಅಥವಾ ಅಲ್ಲಿ ಜೆಂಟ್ಸ್ ಇರ್ತಾರಲ್ಲ, ಅವ್ರ ಪೆನಿಸ್ ಸೈಜ್ ತುಂಬಾ ದಪ್ಪ ಮತ್ತು ಉದ್ದ ಆಗೋದು ಒಂದು ಸೀಕ್ರೆಟ್ ಏನಿದೆಯಲ್ಲ, ಇವತ್ತು ನಾನು ನಿಮ್ಗೆ ಎದುರು ರಿವೀಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋ ಲಾಸ್ಟ್ ವರೆಗೆ ನೋಡಿ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಮತ್ತು ಈ ಪ್ರಯೋಗ ನೀವು ದಿನನಿಮಿತ್ತ ನೀವು ಮನೆಯಲ್ಲಿ ಮಾಡಿಬಿಟ್ರೆ ಎಲ್ಲ ನಿಮ್ಮ ಮನೆಯಲ್ಲಿನೇ ಅವೈಲೇಬಲ್ ಇದೆ. ನಾನು ಜಸ್ಟ್ ಹೇಳ್ಕೊಡ್ಬೇಕು ಈ ತರ ಮಾಡ್ಬೇಕಂದ್ರೆ. ಸೊ ಜಸ್ಟ್ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನವರೆಗೆ ಇಫ್ ಇನ್ ಕೇಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಯಾವುದೋ ರೀತಿ ಟ್ರೀಟ್ಮೆಂಟೇ ಬೇಕಾಗಿಲ್ಲ, ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಫೈಂಡ್ ಔಟ್ ಮಾಡೋ ನಿಮಗೆ ಒಂದು ಸೆಕ್ಸ್ ಲೈಫ್ನ ಹೇಗೆ ಎಂಜಾಯ್ ಮಾಡ್ಬೇಕಂತ ನಾನು ಎಲ್ಲಾಗಿ ಮಾಸ್ಟರ್ ಮಾಡಿಬಿಡ್ತೀನಿ ಸೆಕ್ಸ್ನಲ್ಲಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್, ಸೈಜ್ ಬಗ್ಗೆ ತುಂಬಾ ನಮ್ಮ ಇಂಡಿಯಾನಲ್ಲಿ ಏನಿದೆಯಲ್ಲ ಒಂದು ಗ್ಲಾಮರ್ ಆಗಿದೆ. ಏನಂದ್ರೆ ಸೆಕ್ಸ್ ಸೈಜ್ ಲೈಕ್ ಆಫ್ರಿಕನ್ ತರ ಯುರೋಪಿಯನ್ ತರ 8 ಇಂಚಿ 10 ಇಂಚಿ ಇರ್ಬೇಕಂತ. ಆ ತರ ಇರಲ್ಲ. ಅದು ಒಂದು ಎಲ್ಲ ಜೀನ್ಸ್ ಒಂದು ನ್ಯಾಚುರಲ್ ಸೈಜ್ ಇರುತ್ತೆ. ಸೊ ಏನ್ ಇವರೇಜ್ ಇಂಡಿಯನ್ ಸೈಜ್ ಇಸ್ 5 ಇಂಚ್ ಆರ್ 6 ಇಂಚ್. ಯಾವಾಗ ಎರೆಕ್ಷನ್ ಅಲ್ಲಿ ಇದೆ, ಯಾವಾಗ ಪ್ಲಾಸಿಡ್ ಅವಸ್ಥೆನಲ್ಲಿ ಇದೆ, ಅವಾಗ 3 ಇಂಚು ಅಥವಾ 2 ಇಂಚ್ ಇದ್ರೂ ಸಾಕು. ಬಟ್ ಇಷ್ಟು ಹೇಳಿದ್ರು ಎಲ್ಲ ಸರ್ ಇಲ್ಲ ಸರ್, ಆ ಫ್ಯಾಂಟಸಿ ಡೆವಲಪ್ ಆಗಿದೆ. ಇಲ್ಲ ಸರ್, ನನ್ನ ವೈಫ್ ನನ್ನ ಸೈಜ್ ತುಂಬಾ ಚಿಕ್ಕದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಪಾರ್ಟ್ನರ್ ನಮ್ಮ ಸೈಜ್ ತುಂಬಾ ಚಿಕ್ಕಾಗಿದೆ ಅಂತ ಹೇಳ್ತಾರೆ. ಏನಾದ್ರೂ ಮಾಡಿ ಸರ್ ನನ್ನ ಸೈಜ್ನ ಇಂಪ್ರೂವ್ ಮಾಡಿ ಸರ್ ಅಂತ. ಸೊ ಸೈಜ್ ಇಂಪ್ರೂವ್ ಮಾಡಲೇಬೇಕಾ ನಿಮಗೆ? ಆಯ್ತು ಮಾಡಿ. ಹೇಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಫಸ್ಟ್, ಡೈಲಿ ಅರ್ಧ ಗಂಟೆ ರನ್ ಮಾಡಿ, ಫುಲ್ ರನ್ ಮಾಡಿ, ಅಥವಾ ಸ್ವಿಮ್ಮಿಂಗ್ ಮಾಡಿ, ಅಥವಾ ಯಾವುದೋ ಆಟ ಆಡ್ರಿ. ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಬಾಡಿನಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಪೆನಿಸ್ ಸೈಜ್ ಅಷ್ಟು ಚೆನ್ನಾಗಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಈಗ ಎರಡನೇದು ಮನೆ ಮದ್ದು ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಮೂರು ಏನಿದೆಯಲ್ಲ ಇಂಗ್ರೀಡಿಯೆಂಟ್. ಒಂದು ಬಾಳೆಹಣ್ಣು, ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಜೇನುತುಪ್ಪ, ಒಂದು ಹಾಲು. ಸೊ ಇದು ನಮಗೆ ಗೊತ್ತಿದೆ ಸರ್, ಬಟ್ ಹೇಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. ದಿನ ರಾತ್ರಿ ಮಲಗುವಾಗ ಏನ್ ಮಾಡಿ, ಒಂದು ಬಾಳೆಹಣ್ಣು ತೊಗೊಳ್ಳಿ. ಒಂದು ಬಾಳೆಹಣ್ಣ ತೊಗೊಂಡ್ಬಿಟ್ಟು ಇದು ಕವರ್ನ ಚೆನ್ನಾಗಿ ಪೀಲ್ ಮಾಡಿಬಿಟ್ಟು, ಈ ಗ್ಲಾಸ್ ಏನಿದೆ ನೋಡಿ, ಯಾವುದೋ ಒಂದು ಗ್ಲಾಸು ಅಥವಾ ಯಾವುದೋ ಬಟ್ಟಲ್ ತೊಗೊಂಡ್ಬಿಟ್ಟು ನೈಟ್ ನಲ್ಲಿ ಏನ್ ಮಾಡಿ, ಈ ತರ ಬಾಳೆಹಣ್ಣು ಕಟ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ನಲ್ಲಿ ಇಟ್ಬಿಡಿ. ಇದು ಇಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ, ಇದರಲ್ಲಿ 1 ಸ್ಪೂನ್ ಏನ್ ಮಾಡಬೇಕು, ಜೇನುತುಪ್ಪ ಮಿಕ್ಸ್ ಮಾಡಬೇಕು. ಇದು ಜೇನುತುಪ್ಪ ಇದೆ, ನ್ಯಾಚುರಲ್ ಹನಿ. ಇದು ನಾನು ಒಬ್ರು ರೈತರ ಹತ್ರ ಪರ್ಚೇಸ್ ಮಾಡಿದ್ದೀನಿ, 2,000 ರೂಪಾಯಿಗೆ kg. ಬಟ್ ಏನಂದ್ರೆ ಅವರು ಒಂದು ಫಾರೆಸ್ಟ್ ದಿಂದ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೋ ಕಂಪನಿದ್ ಬರುತ್ತೆ, ಎಲ್ಲ ಏನದು ಇಲ್ಲ, ನಥಿಂಗ್ ಬಟ್ ಜಾಗ್ರಿ ಹನಿ ಅಥವಾ ಆರ್ಟಿಫಿಷಿಯಲ್ ಮಾಡಿದ ಹನಿ. ಬಟ್ ಇದು ಏನಿದೆಲ್ಲ ನ್ಯಾಚುರಲ್ ಕಾಡ್ನಲ್ಲಿ ಎಲ್ಲ ರಿವರ್ ಇರುತ್ತೆ, ಅಲ್ಲಿ ಕಲೆಕ್ಷನ್ ಮಾಡಿದ್ದು. ಇದು ಸ್ಮೆಲ್ ಎಷ್ಟು ಇದು ಇರುತ್ತೆ ಅಂದ್ರೆ, ಇದು ಜಸ್ಟ್ ಮುಸುಳ ತೆಗ್ದ್ಬಿಟ್ರೆ ಅಷ್ಟು ಸ್ಮೆಲ್ ಬರುತ್ತೆ. ಸೊ ಇದು ಏನ್ ಮಾಡಬೇಕು, 1 ಚಮಚ 1 ಟೇಬಲ್ ಸ್ಪೂನ್ ಹನಿ ಈ ಬಾಳೆಹಣ್ಣು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಏನ್ ಮಾಡಬೇಕು, ಇದು ಕಂಪ್ಲೀಟ್, ಇದು ಜೇನುತುಪ್ಪ ಎಣ್ಣೆ 1 ಚಮಚ ಹಾಕಿದಾರಲ್ಲ 1 ಸ್ಪೂನು, ಚೆನ್ನಾಗಿ ಮಿಕ್ಸ್ ಆಗಿತಿರ್ಬೇಕು. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಎಲ್ಲ ಆಫ್ರಿಕನ್ ಮನೆಯಲ್ಲಿ ಇದೇ ಮಾಡೋದು. ಎಲ್ಲ ಆಫ್ರಿಕನ್ ಅವ್ರ ಲೇಡೀಸ್ ಏನಿದಾರಲ್ಲ ಅವ್ರ ಗಂಡಗೆ ದಿನ ರಾತ್ರಿ ಈ ತರ ಒಂದು ಬಾಳೆಹಣ್ಣು ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಫುಲ್ ನೈಟ್ ಈ ತರ ಇಡ್ಬೇಕಿದು ಮನೆಯಲ್ಲಿ. ಇಡೀ ಪೂರ್ತಿ ರಾತ್ರಿ ಆ ಬಾಳೆಹಣ್ಣು ಆ ಜೇನುತುಪ್ಪ ಅಥವಾ ಹನಿ ಏನಿದೆಯಲ್ಲ ಒಂದು ಕಾಂಟ್ಯಾಕ್ಟ್ ನಲ್ಲಿ ಬಂದ್ಬಿಟ್ರೆ ಅದರಲ್ಲಿ ಒಂದು ಔಷಧಿ ಗುಣ ಪೂರ್ತಿ ಏನಿರುತ್ತೆ, ಬಾಡಿನಲ್ಲಿ ಟೆಸ್ಟೋಸ್ಟಿರೋನ್ ಬೂಸ್ಟ್ ಮಾಡೋಕೆ, ಬಾಡಿನಲ್ಲಿ ಎರೆಕ್ಷನ್ ಜಾಸ್ತಿ ಆಗೋಕ್ಕೆ, ಬ್ಲಡ್ ಫ್ಲೋ ಜಾಸ್ತಿ ಮಾಡೋಕೆ ಅದರಲ್ಲಿ ಒಂದು ಔಷಧಿ ಗುಣ ಬಂದಿರುತ್ತೆ ಫುಲ್ ನೈಟು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ, ಬ್ರಷ್ ಆದ್ಮೇಲೆ ಈ ಔಷಧಿ ಒಳಗಡೆ ನಾಟಿ ಹಸುದು 1 ಗ್ಲಾಸ್ ಹಾಲು ಹಾಕಿ, 1 ಗ್ಲಾಸ್ ಹಾಲು ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ಏನ್ ಮಾಡಿ, ಸ್ಲೋಲಿ ನಾವು ಹೇಗೆ ಟೀ ಕುಡಿತೀವಿ ನೋಡಿ ಹಾಲು ಕುಡೀರಿ. ಲಾಸ್ಟ್ ಕೆಳಗಡೆ ಏನಿದು ಬಾಳೆಹಣ್ಣು ಮತ್ತು ಜೇನುತುಪ್ಪ ಅದೇನು ಸಿರಪ್ ತರ ಆಗಿದಿರುತ್ತಲ್ಲ ಸ್ಲೋಲಿ ತಿನ್ನಿ. ದಿನ ಬೆಳಗ್ಗೆ ಎಷ್ಟು ದಿನ ತಿಂದ್ರೂ ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ. ಇದು ಮನೆ ಮದ್ದು, ಮನೆಯಲ್ಲಿ ಇದಕ್ಕೆ ಆಹಾರ ಸೇವನೆ ಮಾಡಿ, ಇದಕ್ಕೆ ಔಷಧಿಯನ್ನು ಸೇವನೆ ಮಾಡಕ್ ಹೋಗ್ಬೇಡಿ. ಬಾಳೆ ನೀವು ಹೇಗೋ ದಿನ ತಿಂತೇ ಇರ್ತಿರಲ್ಲ, ಈ ತರ ಟೆಕ್ನಿಕ್ ಮಾಡ್ಬಿಟ್ಟು ತಿನ್ನಕ್ ಸ್ಟಾರ್ಟ್ ಮಾಡಿ. ಇಷ್ಟು ಒಳ್ಳೆ ಸೆಕ್ಸ್ ಪವರ್ ಬರುತ್ತೆ. ಆಫ್ರಿಕನ್ ಸೈಜ್ ನಿಮಗೆ ಬೇಕಂದ್ರೆ ಇದಕ್ಕಿಂತ ಮತ್ತೆ ಯಾವ್ದು ಬೇರೆ ಮೆಡಿಸಿನ್ ಇಲ್ಲ. ಇಷ್ಟು ಪೊಟೆಂಟ್ ಮೆಡಿಸಿನ್ ಇದೆ. ನೀವು ಟ್ರೈ ಮಾಡಿ, 20 ದಿನ ಟ್ರೈ ಮಾಡಿ. 20 ದಿನ ಟ್ರೈ ಆದ್ಮೇಲೆ ಈ ವಿಡಿಯೋನಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬೇಕು, ಸರ್ ನಾನು ಟ್ರೈ ಮಾಡಿದ್ದೀನಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಯಾಕಂದ್ರೆ ಬೇರೆಯವರಿಗೆ ಪ್ರೋತ್ಸಾಹ ಸಿಗಬೇಕು. ತುಂಬಾ ಜನರಿಗೆ ಏನ್ ಅನ್ಸುತ್ತೆ, ಮೆಡಿಕಲ್ ನಲ್ಲಿ ಸಿಗುವ ಟ್ಯಾಬ್ಲೆಟ್ ದಿಂದಾನೇ ಏನಾಗುತ್ತೆ ಅದು ಅದರದ್ದು ಸೈಜ್ ಬೆಳೆಯುತ್ತೆ ಅಂತ. ಅದರದ್ದು ಸೈಡ್ ಎಫೆಕ್ಟ್ ಎಷ್ಟಿದೆ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಅದು ಟಚ್ ಮಾಡಕ್ ಹೋಗಲ್ಲ. ನಿಮ್ ಮನೆಯಲ್ಲಿ ಇರುವ ಮನೆ ಮದ್ದುದಿಂದಾನೇ ಪೆನಿಸ್ ಸೈಜ್ ಅಥವಾ ನಿಮ್ ಲಿಂಗ ಸೈಜ್ನ ಏನಿದೆ ನ್ಯಾಚುರಲ್ ರೀತಿಯಿಂದ ಬೆಳೆಸಿ ನಿಮ್ಮ ಪಾರ್ಟ್ನರ್ನ ಒಳ್ಳೆ ರೀತಿಯಿಂದ ಸೆಕ್ಸುವಲಿ ಸ್ಯಾಟಿಸ್ಫೈ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.